ಸೊ ಗೆಳೆಯರೆ, ಭಾರತಕ್ಕೆ ಸಂಬಂಧಿಸಿದಂತೆ ಅಮೆರಿಕದ ಪಾರ್ಲಿಮೆಂಟಲ್ಲಿ ಇತಿಹಾಸದಲ್ಲಿನ ಅತಿ ದೊಡ್ಡ ಮಸೂದೆ ಬಂದಿದೆ, ಅಂದರೆ ಬಿಲ್ ಬಂದಿದೆ. ಹಾಗೆ ಇದನ್ನು ನಂಬಿ ಗೆಳೆಯರೆ, ರೀಸೆಂಟ್ಲಿ ಅಮೆರಿಕದ ಪಾರ್ಲಿಮೆಂಟ್ ಹಿಸ್ಟರಿಯಲ್ಲೇ ಇಲ್ಲಿಯವರೆಗಿನ ಇಷ್ಟು ದೊಡ್ಡ ಮಸೂದೆಯನ್ನು ಎಂದಿಗೂ ಜಾರಿಗೆ ಮಾಡಿದ್ದಿಲ್ಲ. ಹಾಗೂ ಈ ಬಿಲ್ನ ಹೆಸರು ಇಂಡಿಯಾ US ಡಿಫೆನ್ಸ್ ಬಿಲ್ ಆಗಿದೆ. ಹಾಗೇನೆ ಗೆಳೆಯರೆ, ಕೆಲವು ದಿನಗಳ ಹಿಂದೆನೇ ನಾನು ನಿಮ್ಗೆ ಹೇಳಿದೆ, ಬರುವಂಥ ನವೆಂಬರ್ ಚುನಾವಣೆಯಲ್ಲಿ ಒಂದು ವೇಳೆ ಅಮೆರಿಕದ ರಾಷ್ಟ್ರಪತಿ ಡೊನಾಲ್ಡ್ ಟ್ರಂಪ್ ಆದರೆ ಈ ಮಾತನ್ನು ಖಚಿತಪಡಿಸಿಕೊಳ್ಳಿ, ಅಮೆರಿಕವು ಭಾರತಕ್ಕೆ F-35 ಅಥವಾ ಅದಕ್ಕಿಂತ ಹೆಚ್ಚು ಅಡ್ವಾನ್ಸ್ಡ್ ಯುದ್ಧ ವಿಮಾನಗಳು ಹಾಗೂ ಅವರ ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನು ಶೇರ್ ಮಾಡುವುದಕ್ಕೆ ತಯಾರಾಗಲಿದೆ ಅಂತ. ಹಾಗೆಯೇ ಈಗಿಂದ ಕೆಲವು ದಿನಗಳ ಹಿಂದೆ ಜೋ ಬೈಡನ್ ಅವರು ರಾಷ್ಟ್ರಪತಿ ಚುನಾವಣೆಯಿಂದ ಹಿಂದೆ ಸರಿದಿದ್ದು, ಈಗ ಈ ಮಾತು 70ರಿಂದ 80% ಖಚಿತವಾಗಿದೆ. ಅಂದರೆ ಬರುವಂಥ ಚುನಾವಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ಗೆಲುವನ್ನು ಸಾಧಿಸಿ ಮತ್ತೊಮ್ಮೆ ಅಮೆರಿಕದ ರಾಷ್ಟ್ರಪತಿ ಆಗ್ತಾರೆ. ಹಾಗೂ ಇದನ್ನು ಕನ್ಫರ್ಮ್ ಆಗುವುದನ್ನು ನೋಡುತ್ತಾ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ಆಪ್ತರು ಆಲ್ರೆಡಿ ಅಮೆರಿಕದ ಸರ್ಕಾರದಲ್ಲಿ ತಮ್ಮ ನೀತಿಯನ್ನು ಜಾರಿಗೆ ತರಲು ಪ್ರಾರಂಭಿಸಿದ್ದಾರೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು, ಡೊನಾಲ್ಡ್ ಟ್ರಂಪ್ ಅವರ ಬಹಳಷ್ಟು ವಿಶೇಷ ಹಾಗೂ ರಿಪಬ್ಲಿಕ್ ಪಾರ್ಟಿಯ ಬಹಳಷ್ಟು ಶಕ್ತಿಶಾಲಿ ಪೊಲಿಟಿಷಿಯನ್ ಆಗಿರುವ ಮಾರ್ಕೊ ರೂಬಿಯೋ ಅಮೆರಿಕದ ಸಂಸತ್ತಿನಲ್ಲಿ ಬಹಳಷ್ಟು ಪವರ್ಫುಲ್ ಆದ ಒಂದು ಬಿಲ್ಲನ್ನು ಪ್ರಸ್ತುತಪಡಿಸಿದ್ದಾರೆ. ಹಾಗೂ ಈ ಬಿಲ್ನ ಹೆಸರು ಇಂಡಿಯಾ US ಡಿಫೆನ್ಸ್ ಬಿಲ್ ಆಗಿದೆ. ಹಾಗೂ ಈ ಬಿಲ್ನ ತರುವುದರ ದೊಡ್ಡ ಕಾರಣ ಅಂದರೆ ಅಮೆರಿಕವು ಭಾರತವನ್ನು ಮತ್ತಷ್ಟು ತನ್ನ ಸಮೀಪ ತಗೊಂಡು ಬರುವುದಾಗಿದೆ. ಹಾಗೂ ಅದಕ್ಕಾಗಿ ಈ ಬಿಲ್ಲಲ್ಲಿ ನಿಬಂಧನೆ ಏನು ಮಾಡಲಾಗಿದೆ ಅಂದರೆ, ಯಾವ ರೀತಿಯಲ್ಲಿ ಟೆಕ್ನಾಲಜಿಯನ್ನು, ವಿಶೇಷವಾಗಿ ಆಯುಧಗಳ ಟೆಕ್ನಾಲಜಿಯಲ್ಲಿ ಅಮೆರಿಕ ಜಪಾನ್, ಬ್ರಿಟನ್, ಫ್ರಾನ್ಸನ್ನು ಹೇಗೆ ಟ್ರೀಟ್ ಮಾಡ್ತದೆ ಹಾಗೆಯೇ ಭಾರತವನ್ನು ಕೂಡ ಟ್ರೀಟ್ ಮಾಡಬೇಕು. ಹೆಂಗಂದರೆ ಅಮೆರಿಕವು ತನ್ನ ಎಲಿಟ್ ಟೆಕ್ನಾಲಜಿಯನ್ನು, ಈ ಯುದ್ಧ ವಿಮಾನಗಳಿಗೆ ಬೇಕಾಗಿರುವ ಇಂಜಿನ್ ಟೆಕ್ನಾಲಜಿಗಳನ್ನು ಅಮೆರಿಕ ತನ್ನ ಮಿತ್ರ ರಾಷ್ಟ್ರಗಳಿಗೆ ಮಾತ್ರ ಮಾರುತ್ತದೆ. ಹೆಂಗಂದರೆ ಈ F-35 ಆಯಿತು ಅಥವಾ ಅಮೆರಿಕದ ಬಾಂಬ್ ವರ್ಷಕ ವಿಮಾನಗಳನ್ನು ಭಾರತಕ್ಕೆ ಮಾರಾಟ ಮಾಡಲು ಅನುಮೋದಿಸಬೇಕು. ವಿಶೇಷವಾಗಿ ಈಗ F-35 ಭಾರತಕ್ಕೆ ಮಾರಾಟ ಮಾಡಲು ಒತ್ತು ನೀಡಲಾಗುತ್ತಿದೆ. ಒಂದು ವೇಳೆ ಭಾರತ ಬಯಸಿದರೆ ಇದರ ಹಿಂದೆ ಮಾರ್ಕೊ ರೂಬಿಯೋ ಹಾಗೂ ಅವರ ರಿಪಬ್ಲಿಕನ್ ಪಾರ್ಟಿಯವರು ಏನು ಕಾರಣ ಕೊಟ್ಟಿದ್ದಾರೆ ಅಂದರೆ, ಈ ಬಿಲ್ಲನ್ನು ಪಾಸ್ ಮಾಡಿದ ನಂತರ ಅಮೆರಿಕವು ಚೀನಾದಿಂದ ಹೆಚ್ಚುತ್ತಿರುವ ಬೆದರಿಕೆಗಳು ಏನಿದೆ ಅದನ್ನು ಎದುರಿಸಬೇಕಾದಾಗ ಆಗ ಭಾರತಕ್ಕೆ ನಾವು ಈ ರೀತಿಯಲ್ಲಿ ಟ್ರೀಟ್ ಮಾಡಬೇಕಾಗಿದೆ. ಹೆಂಗಂದರೆ ನಮ್ಮ ಎಲ್ಲಕ್ಕಿಂತ ಹತ್ತಿರದ ಮಿತ್ರ ಬ್ರಿಟನ್ ಹಾಗೇನೆ ಭಾರತವನ್ನು ಕೂಡ ಟ್ರೀಟ್ ಮಾಡಬೇಕಾಗಿದೆ. ಯಾಕಂದರೆ ನಾವು ಹೀಗೆ ಮಾಡೋದಿದ್ರೆ ಭಾರತವು ರಷ್ಯಾಗೆ ಹತ್ತಿರವಾಗ್ತದೆ. ಮತ್ತು ಕಳೆದ 3 ವರ್ಷಗಳಲ್ಲಿ ಜೋ ಬೈಡನ್ ಭಾರತವನ್ನು ಹೇಗೆ ನಡೆಸಿಕೊಂಡರು ಎಂಬುದನ್ನು ಅಮೆರಿಕ ಈಗಾಗಲೇ ನೋಡಿದೆ. ಅಂದರೆ ಅವರು ಭಾರತಕ್ಕೆ ಯಾವುದೇ ಪ್ರಾಮುಖ್ಯತೆಯನ್ನು ನೀಡಿಲ್ಲ, ಭಾರತದೊಂದಿಗೆ ಯಾವುದೇ ದೊಡ್ಡ ಒಪ್ಪಂದವನ್ನು ಮಾಡಿಕೊಂಡಿಲ್ಲ. ಅದಕ್ಕಾಗಿ ಭಾರತವು ರಷ್ಯಾದೊಂದಿಗೆ ಬಹಳಷ್ಟು ಕ್ಲೋಸ್ ಹೋಗಿರುವುದನ್ನು ನೋಡಬೇಕಾಯಿತು. ಅವರು ರಷ್ಯಾದೊಂದಿಗೆ ಬಹಳಷ್ಟು ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ, ಬಹಳಷ್ಟು ವ್ಯಾಪಾರಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಕಾರಣದಿಂದಾಗಿ ಅಮೆರಿಕ ಮತ್ತು ಭಾರತದ ನಡುವಿನ ಸಂಬಂಧವು ಹೆಚ್ಚು ಹಾನಿಗೊಳಗಾಗಿದೆ. ಸೊ ಅದಕ್ಕಾಗಿ ಭಾರತ ಈಗ ಅಮೆರಿಕದ ಮೇಲೆ ಅಷ್ಟು ಭರವಸೆ ಮಾಡ್ತಾ ಇಲ್ಲ. ಸೊ ಈ ಭರವಸೆಯನ್ನು ಮರಳಿ ಪಡುವ ಅಗತ್ಯವಿದೆ. ಹಾಗೂ ಈ ಡಿಫೆನ್ಸ್ ಬಿಲ್ಲು ಭಾರತವನ್ನು ಮತ್ತೊಮ್ಮೆ ಭರವಸೆ ಮಾಡಿಸುವುದರಲ್ಲಿ ಕೆಲಸ ಮಾಡಲಿದೆ. ಆದರೆ ಈ ಬಿಲ್ಲಲ್ಲಿ F-35 ಬಗ್ಗೆ ಎಷ್ಟು ಚರ್ಚೆ ಆಗ್ತಾ ಇದೆ ಅದಕ್ಕಿಂತ 10 ಪಟ್ಟರಷ್ಟು ಹೆಚ್ಚು ರಕ್ಷಣಾ ತಂತ್ರಜ್ಞಾನದ ಬಗ್ಗೆ ಚರ್ಚೆ ಆಗಬೇಕು. ಆ್ಯಕ್ಚುಲಿ ನಿಮಗೆ ಗೊತ್ತೇ ಇದೆ, ಕಳೆದ ಕೆಲವು ಸಮಯದಿಂದ ಭಾರತದ ಡಿಫೆನ್ಸ್ ಇಂಡಸ್ಟ್ರೀಸ್ ಮತ್ತು ಭಾರತದ ಹಳೆಯ ಶಸ್ತ್ರಾಸ್ತ್ರಗಳು ಹೇಗೆ ಹೆಣಗಾಡುತ್ತಿದೆ ಅನ್ನೋದು. ಈಗ ನಾವು ಈ ಹಳೆಯ ಆಯುಧಗಳನ್ನು ರಿಪ್ಲೇಸ್ ಮಾಡಬೇಕಾಗಿದೆ. ಆದರೆ ನಾವು ಸೇನೆಯಿಂದ ತೆಗೆದುಹಾಕುವ ಎಲ್ಲ ಹಳೆಯ ಆಯುಧಗಳಲ್ಲಿ 80ರಿಂದ 90% ಮೇಡ್ ಇನ್ ಇಂಡಿಯಾ ಆಗಿರಲಿ ಅಂತ ಬಯಸುತ್ತೇವೆ. ಅಂದರೆ ಭಾರತೀಯ ಕಂಪನಿಗಳಿಂದ ಮಾಡಲ್ಪಟ್ಟಿರುವ ಅಥವಾ ಭಾರತದಲ್ಲಿ ತಯಾರಿಸಲ್ಪಟ್ಟಿರುವ. ಸೊ ಇದಕ್ಕಾಗಿ ನಮಗೆ ಸಾಧ್ಯವಾದಷ್ಟು ಶಸ್ತ್ರಾಸ್ತ್ರ ತಂತ್ರಜ್ಞಾನದ ಅಗತ್ಯವಿದೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮದೇ ಆದ ಪ್ರಾಜೆಕ್ಟ್ಗಳನ್ನು ಪ್ರಾರಂಭಿಸಿದ್ದೇವೆ. ಅದು AMCA ಫೈಟರ್ ಏರ್ಕ್ರಾಫ್ಟ್ ಆಗಿರಲಿ ಅಥವಾ ಆರಾ ಸ್ಟೆಲ್ತ್ ಡ್ರೋನ್ ಆಗಿರಲಿ, ಎಲ್ಲ ಪ್ರಾಜೆಕ್ಟ್ಗಳು ಡಿಲೇ ಆಗ್ತಾನೆ ಹೋಗ್ತಾ ಇವೆ. ಅದಕ್ಕಾಗಿ ನಮಗೆ ಟೆಕ್ನಾಲಜಿ ಸಿಕ್ಕರೆ, ವಿಶೇಷವಾಗಿ ಅಮೇರಿಕನ್ ಟೆಕ್ನಾಲಜಿ ಸಿಕ್ಕರೆ, ಆಗ ಸಾಧ್ಯವಾದಷ್ಟು ನಮ್ಮ ಸ್ವಂತದ ಆಯುಧಗಳನ್ನು ಆದಷ್ಟು ಬೇಗ ತಯಾರಿಸಲಿದ್ದೇವೆ. ಇದಲ್ಲದೆ ಭಾರತದ 2ನೇ ಪ್ರಯತ್ನವೆಂದರೆ ಅಮೆರಿಕದ ಶಸ್ತ್ರಾಸ್ತ್ರ ತಯಾರಿಕಾ ಕಂಪನಿಗಳಿರುವಂತಹದ್ದು, ಅಂದರೆ ಬೋಯಿಂಗ್, ಲಾಕ್ಹೀಡ್ ಮಾರ್ಟಿನ್, ಇವರು ಭಾರತದಲ್ಲಿಯೇ ತಮ್ಮ ಫ್ಯಾಕ್ಟ್ರಿಯನ್ನು ನಿರ್ಮಾಣ ಮಾಡಬೇಕು. ಆಲ್ರೆಡಿ ಬೋಯಿಂಗ್ ಇದನ್ನು ಮಾಡಿದೆ. ಇತ್ತೀಚೆಗೆ PM ಮೋದಿಯವರು ಲಾಕ್ಹೀಡ್ ಮಾರ್ಟಿನ್ನ CEO ಜೊತೆಗೆ ಭೇಟಿಯಾಗಿದ್ದಾರೆ. ಇದರ ಬಗ್ಗೆ ನಮ್ಮ ಚರ್ಚೆಯು ಜಾರಿಯಲ್ಲಿದ್ದು ಭಾರತದಲ್ಲಿಯೇ ಹ್ಯೂಜ್ ಫ್ಯಾಕ್ಟರಿ ನಿರ್ಮಿಸುವುದಕ್ಕಾಗಿ ಇವರು ರೆಡಿಯಾಗಿದ್ದಾರೆ. ಇದರ ಹೊರತಾಗಿ ಭಾರತವು ರಷ್ಯಾದೊಂದಿಗೆ ಯಾವುದೇ ರೀತಿಯ ಸಂಬಂಧವನ್ನು ಹೊಂದಿದರೂ ಭಾರತದ ಮೇಲೆ ಯಾವುದೇ ನಿರ್ಬಂಧಗಳನ್ನು ಹೇರಲಾಗುವುದಿಲ್ಲ ಅನ್ನೋ ವಿಶೇಷ ನಿಬಂಧನೆಯನ್ನು ಮಾಡಲಾಗುತ್ತಿದೆ.
ಯಾಕಂದ್ರೆ ಅಮೆರಿಕಾವು ಭಾರತದ ಮೇಲೆ ಕೆಲವು ನಿರ್ಬಂಧಗಳನ್ನ ಹೇರಿತು. ಈಗ ಅಮೆರಿಕ ಈ ಅತ್ಯಂತ ಕಟ್ಟುನಿಟ್ಟಿನ ನಿರ್ಬಂಧಗಳ ಸ್ಯಾಂಕ್ಷನ್ ಪ್ರೋಗ್ರಾಂನಿಂದ ವಿನಾಯಿತಿ ನೀಡಲಿದೆ ಹಾಗೂ ಇದು ಅತ್ಯಂತ ಕ್ರೂಷಿಯಲ್ ಫ್ಯಾಕ್ಟ್ ಆಗಿದ್ದು ಇದನ್ನ ಮಾರ್ಕೊ ರೂಬಿಯೋ ಅವರು ರಿಕಗ್ನೈಸ್ ಮಾಡಿದ್ದಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಭಾರತವು ಎಂದಿಗೂ ರಷ್ಯಾವನ್ನ ಬಿಟ್ಟು ಕೊಡುವುದಿಲ್ಲ ಅಂತ. ಯಾಕಂದ್ರೆ ನಾವು ಚೀನಾವನ್ನ ಎದುರಿಸಬೇಕಾದ್ರೆ ಆಗ ಈ ಒಂದು ವಿಷಯವನ್ನ ಎನ್ಶೋರ್ ಮಾಡಬೇಕಾಗ್ತದೆ. ಅಂದ್ರೆ ರಷ್ಯಾ ಯಾವತ್ತಿಗೂ ಚೀನಾ ಜೊತೆಗೆ ಹೋಗಬಾರದು. ಅದಕ್ಕೆ ಭಾರತವು ಚೀನಾ ಮತ್ತು ರಷ್ಯಾವನ್ನ ಬೇರ್ಪಡಿಸುವ ಒಂದು ಕೀಲಿ ಕೈ ಇದೆ. ಇವರಿಬ್ಬರನ್ನು ಭಾರತ ಯಾವತ್ತಿಗೂ ಒಟ್ಟಾಗಿರಿಸುವುದಿಲ್ಲ. ಅದಕ್ಕಾಗಿಯೇ ರಷ್ಯಾದೊಂದಿಗಿನ ಭಾರತದ ವ್ಯವಹಾರಗಳನ್ನ ಎಂದಿಗೂ ಪ್ರಶ್ನಿಸಿದ ಸ್ವಾತಂತ್ರ್ಯವನ್ನ ನೀಡಬೇಕು ಹಾಗೂ ಈ ಬಿಲ್ಲು ಎಲ್ಲ ರೀತಿಯಲ್ಲೂ ಭಾರತದ ಹಿತದಲ್ಲೇ ಇದೆ ಹಾಗೂ ಒಂದ್ ವೇಳೆ ಇದು ಜಾರಿಯಾಗುವ ಚಾನ್ಸಸ್ ಹೆಚ್ಚಿದೆ. ಇಂಥ ಪರಿಸ್ಥಿತಿಯಲ್ಲಿ ಭಾರತಕ್ಕೆ ಇದನ್ನ ಐತಿಹಾಸಿಕ ಮತ್ತು ಬೃಹತ್ ಗೆಲುವು ಅಂತ ನೋಡಲಾಗುವುದು ಹಾಗೂ ಇದು ಎಲ್ಲ ಅಂಶಗಳಲ್ಲಿ ಭಾರತಕ್ಕೆ ಪ್ರಯೋಜನವನ್ನ ನೀಡುತ್ತದೆ. ಆದಾಗ್ಯೂ ನಿಮಗೆ ಇದರ ಬಗ್ಗೆ ಬೇರೆ ಬೇರೆ ಅಭಿಪ್ರಾಯಗಳು ಇರಬಹುದು. ಏನೇ ಅಭಿಪ್ರಾಯ ಇದ್ದರೂ ಕಮೆಂಟ್ ಮಾಡೋದ್ರ ಮೂಲಕ ಖಂಡಿತ ನಮಗೆ ತಿಳಿಸಿ. ಇದರ ಬಗ್ಗೆ ಖಂಡಿತ ಡಿಸ್ಕಷನ್ ಮಾಡೋಣ. ನಮಸ್ಕಾರ.